ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಧನ್ವಂತ್ರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಣ್ಣು ಋತುಮತಿ ಆದಾಗಿನಿಂದ ಹಿಡಿದು ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ತಾಳೆ, ಕೆಲವರಿಗೆ ಬ್ಲೀಡಿಂಗ್ ಅನ್ನುವಂಥದ್ದು ಜಾಸ್ತಿ ಹೋಗ್ತಾ ಇರುತ್ತೆ, ಇನ್ನು ಅತಿ ಬೇಗವಾಗಿ ಅಂದರೆ ಬಹಳ ಚಿಕ್ಕ ಏಜಲ್ಲೇ ಹೆಣ್ಣು ಋತುಮತಿ ಆಗುವಂಥದ್ದು ಚಾನ್ಸಸ್ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರಲ್ಲಿ ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣಗಳೇನು, ಮತ್ತೆ ಈ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿದೆ, ಆಯುರ್ವೇದದಲ್ಲಿ ಇದಕ್ಕೆ ಯಾವ ರೀತಿಯಾಗಿ ಉಲ್ಲೇಖ ಮಾಡಲಾಗಿದೆ, ಆಯುರ್ವೇದ ಪದ್ಧತಿಯಲ್ಲಿ ಇದಕ್ಕೆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿದೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ನೀಡ್ತೀವಿ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಖ್ಯಾತ ಆಯುರ್ವೇದ ತಜ್ಞೆ ಆಗಿರುವಂಥ ಡಾಕ್ಟರ್ ಶುಭಮಂಗಳ ಆಚಾರ್ಯ ಅವರು. ಮೊದಲನೇದಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ. ಕಾರ್ಯಕ್ರಮ ನಮಸ್ತೆ, ಧನ್ಯವಾದಗಳು. ನನ್ನ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಋತುಮತಿ ಆದಾಗ ಹೊಟ್ಟೆ ನೋವು ಬರುವಂಥದ್ದು ಅಥವಾ ಅದಕ್ಕಿಂತ ಮುಂಚೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಈಗ ಮೆಚೂರ್ ಆಗ್ತಾ ಇದ್ದಾರೆ ಹೆಣ್ಣುಮಕ್ಳು, ಇದಕ್ಕೆ ಏನು ಕಾರಣ ಅಂತ ನೀವು ಹೇಳ್ತೀರಾ? ಅದೇ ಒಂದು, ಈಗ ಮನುಷ್ಯ ಶರೀರ ಅನಾಟಮಿ ಅಂತ ಏನು ಹೇಳ್ತೀವಿ, ಗಂಡಸರದ್ದು ಒಂಥರ ಇದ್ರೆ ಹೆಣ್ಮಕ್ಳದ್ದು ಒಂಥರ. ಹೆಣ್ಣು ಮಕ್ಕಳಲ್ಲಿ ಈಗ ಏನಿದೆ ಎಗ್ಸ್ ಅಥವಾ ಅಂಡಾಣುಗಳು ಅಂತ ಏನು ಹೇಳ್ತೀವಿ, ಅದು ದೇಹದಿಂದ ರಿಲೀಸ್ ಆಗ್ಲಿಕ್ಕೆ ಶುರುವಾಗೋದು. ಅದೇ ಮೆನಾರ್ಕಿ ಅಥವಾ ಈಗ ಮೊದಲ ಋತುಮತಿ ಆಗೋದು ಅಂದ್ರೆ ಅವಳಿಗೆ ರಿಲೀಸ್ ಆಗ್ಲಿಕ್ಕೆ ಶುರುವಾಯಿತು ಅಂತ. ಆ ಅಂಡಾಣುಗಳು ಆಕೆ ತಾಯಿಯ ಹೊಟ್ಟೆಲಿದ್ದಾಗಲೇ ಫಾರ್ಮ್ ಆಗಿರುತ್ತೆ, ಒಂದಷ್ಟು ಲಕ್ಷ ಎಷ್ಟೋ ಇರುತ್ತೆ. ಅದು ಒಂದು ಹೆಚ್ಚಾಗಿ ಹಿಂದೆ ಹೇಗಿತ್ತು, ಒಂದು 14, 15, 16 ಅಂಥ ಸಮಯದಲ್ಲಿ ಆಕೆಯಲ್ಲಿ ದೇಹದಲ್ಲಿ ಬದಲಾವಣೆ ಆಗ್ತಾ ಇತ್ತು. ಈಗ ಏನು ಅಡೋಲೆಸೆನ್ಸ್ ಅಂತೀವಿ, ಆವಾಗ ಆಕೆ ಮೊದಲ ಋತು ಕಾಣಿಸ್ಕೊಂಡಾಗ ಕೆಲವು ಸಲ ಆವಾಗ ಬರಲ್ಲ, ಆಮೇಲೆ ಬರ್ತಾ ಹೋಗುತ್ತೆ, ಆ ರೀತಿ ಆಗ್ತಾ ಇತ್ತು. ಆದರೆ ಈಗ ಪರಿಸ್ಥಿತಿ ತುಂಬ ಬದಲಾಗಿದೆ. ಹಿಂದಿನ ಹೆಣ್ಣುಮಕ್ಕಳು ಏನು ಜಂಕ್ ಫುಡ್ ಕಡಿಮೆ ತಿಂತಾ ಇದ್ರು, ಏನು ಮನೆಯಲ್ಲಿ ಏನು ಒಂದು ಸುತ್ತಮುತ್ತ ಏನು ಬೆಳೆಯುತ್ತೆ. ಈಗ ಹಿಂದೆ ಅಂದರೆ ಒಂದು 45 ವರ್ಷದ ಹಿಂದೆ, ಯಾಕಂದರೆ ಈಗ ಒಂದು ಲಾಸ್ಟ್ ಒಂದು 20 ವರ್ಷದಲ್ಲಂತೂ ಬಹಳಷ್ಟು ಬದಲಾವಣೆ ಆಗಿವೆ. ನಮ್ಮ ಕ್ಲಿನಿಕಲ್ಲಿ ನೋಡ್ತೀವಲ್ಲ ನಾವು, ಮುಂಚೆ ಆ ಥರ ಸಮಸ್ಯೆಗಳು ಯಾರೂ ಇರ್ತಾನೆ ಇಲ್ಲ, ಬಹಳ ಕಡಿಮೆ ಇದ್ದಿದ್ದು. ಈಗ ಮೋಸ್ಟ್ ಕಾಮನ್, ಹೆಚ್ಚಿನ ಮಕ್ಕಳು 10 ವರ್ಷ 11 ವರ್ಷ ಪಾಪ ನೆಟ್ಟಗೆ ಊಟ ಮಾಡೋಕ್ಕೂ ಬರಲ್ಲ. ಅಂಥ ಸಮಯದಲ್ಲಿ ಎಷ್ಟು ಕಷ್ಟ ಅವಕ್ಕೆ. ಒಂದು ಶಾಲೆದು ಒತ್ತಡ, ಅದ್ರ ಜೊತೆಗೆ ಇದು ಬೇರೆ ತಿಂಗಳು ಆಗ್ತಾರೆ, ಆದರೂ ಅವರಿಗೆ ಡೇಟ್ಗಳು ಗೊತ್ತಿರಲ್ಲ, ಕಂಟ್ರೋಲ್ ಆಗಲ್ಲ, ಆದರೂ ಶಾಲೆಯಲ್ಲಿ ಬಾತ್ರೂಮ್ಗೆ ಹೋಗೋಕ್ಕೆ ಟೀಚರ್ಸ್ ಒಪ್ಪಲ್ಲ, ಆ ಥರ. ಅದು ಈಗ ಬದಲಾವಣೆ ಆಗಿರೋ ಕಾರಣ ಪ್ರಕೃತಿಯಲ್ಲಿ ಅನೇಕ ಬದಲಾವಣೆ. ನಾವು ಕುಡಿಯೋ ಹಾಲು, ಈಗ ಹಾಲಿಗೆ ಏನು ಮೊದಲು A2 ಅಂದರೆ ನಾಟಿ ಹಸುವಿನ ಹಾಲು ಎಲ್ಲರೂ ಕುಡಿತಾ ಇದ್ರು. ಅದಕ್ಕೆ ಯಾವುದೇ ರೀತಿಯ ಒಂದು ರಾಸಾಯನಿಕ ಮಿಶ್ರಣ ಆಗ್ತಿರ್ಲಿಲ್ಲ. ಆ ಹಸುಗಳು ಹಿಂದೆ ಏನು ಮನೆಯಲ್ಲಿ ಹಸು ಸಾಕೋರು, ಆ ಹಸುಗಳು ಮೇಯ್ಕೊಂಡು ಬರ್ತಾ ಇದ್ವು, ಆ ಹಾಲು ಕುಡಿತಾ ಇದ್ರು, ಅದು ತುಂಬ ಒಳ್ಳೆಯದು. ಈಗ ಪುನಃ ಅದು ಬರ್ತಾ ಇದೆ, ಎಷ್ಟು ಸತ್ಯ ಎಷ್ಟು ಜನ ಸರಿಯಾಗಿ ಮಾಡ್ತಿದಾರೋ ಗೊತ್ತಿಲ್ಲ. ಹುಲ್ಲು ಮೇಯ್ದು ಇರೋ ಒಂದು ಹಸುವಿನ ಹಾಲು ತುಂಬ ಒಳ್ಳೆಯದು, ಅದನ್ನು ಕುಡಿತಾ ಇದ್ರು. ಮತ್ತೆ ಈಗ ಹಸುವಿಗೆ ಇಂಜೆಕ್ಷನ್ ಕೊಡ್ತಾರೆ. ಮತ್ತೆ ಹಸು ಅಷ್ಟೇ A1 ಅಂದರೆ ಈ ಏನು ವಿದೇಶಿ ತಳಿಗಳಾಗಿ ಏನು ಜೆರ್ಸಿ, ಹಾಲಿಸ್ಟೀನ್ ಅಂತೆಲ್ಲ ಹೇಳ್ತೀವಲ್ಲ, ಅವೆಲ್ಲ ವಿದೇಶಿ ತಳಿಗಳು. ಅವುಗಳ ಹಾಲು ಅಷ್ಟೊಂದು ಒಳ್ಳೆಯದಲ್ಲ. ಈಗ ನಮ್ಮ ಮುಖ್ಯವಾಹಿನಿಯಲ್ಲಿರೋ ಹಾಲೇ ಅದಾಗಿರೋದ್ರಿಂದ ಆ ಹಾಲಿಂದನೂ ತೊಂದರೆ ಆಗುತ್ತೆ. ಮತ್ತು ಮೈದಾ ಅನ್ನೋದು ತುಂಬ ಕಾಮನ್ನು. ಮುಂಚೆ ಎಲ್ಲಿ ತಿಂತಾಯಿದ್ರು, 2 ಹೊತ್ತು ಅನ್ನ ಅಥವಾ ಮುದ್ದೆ ಆ ಥರ ತಿನ್ಕೊಂಡು ಮತ್ತು ಆಟ ಆಡೋರು. ಈಗಿನ ಮಕ್ಕಳು ಕೂತು ಇರ್ತಾರೆ, ಜಂಕ್ ಫುಡ್ ತಿಂತಾರೆ, ಸ್ಟ್ರೆಸ್ಸು ಮತ್ತು ಗ್ಯಾಜೆಟ್ಸಲ್ಲಿ ಬೇಡವಾದನ್ನು ನೋಡೋದು ಜಾಸ್ತಿ ಆಗ್ತಾ ಇದೆ. ಈಗ ಮಾನಸಿಕವಾಗಿ 10 ವರ್ಷ ವಯಸ್ಸಿನ ಒಂದು ಮಗುವಿನ ಮನಸ್ಥಿತಿ ಇನ್ನೂ ಜಾಸ್ತಿ ದೊಡ್ಡ ಮಕ್ಕಳ ಮನಸ್ಥಿತಿ ಆಗ್ತಾ ಇದೆ. ಅದೂ ಪ್ರಭಾವ, ಹಾರ್ಮೋನಲ್ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಅವ್ರು ಏನು ನೋಡ್ತಾರೆ, ಈಗ ತಂದೆ ತಾಯಂದ್ರಿಗೆ ಗೊತ್ತಾಗಲ್ಲ, ಕೈಯಲ್ಲಿ ಮೊಬೈಲ್ ಇರುತ್ತೆ ಅಥವಾ ಈವನ್ ಲ್ಯಾಪ್ಟಾಪ್, ಯಾವುದ್ರಲ್ಲಿ ಏನು ನೋಡ್ತಾರೆ ಗೊತ್ತಿರಲ್ಲ, ಯಾವ ವಿಷಯ ಡಿಸ್ಕಸ್ ಮಾಡ್ತಾರೆ, ಅದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಮತ್ತು ಆಹಾರ, ಜೀವನ ಶೈಲಿ, ಎಕ್ಸಸೈಸು, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು, ಇವೆಲ್ಲ ಮಾಡ್ಕೊಂಡು ಇವಾಗ ಸಣ್ಣ ಹುಡುಗಿ ನೀರು ಹೊತ್ಕೊಂಡು ಬರ್ತಾ ಇತ್ತು, ಹಿಂದೆ ಬಾವಿಯಿಂದ ನೀರು ಸೇದಿ ಹೊತ್ಕೊಂಡು ಬರೋದು, ಅವೆಲ್ಲ ಒಳ್ಳೆ ಭಾರ ಎತ್ತಾ ಇದ್ರು. ಈಗ ಏನೂ ಇಲ್ಲ, ಕೂತಿರ್ತಾರೆ, ಓದ್ತಾರೆ, ಇಲ್ಲ ಈ ಗ್ಯಾಜೆಟ್ಸ್ ಮೊಬೈಲ್ ನೋಡೋದು, ಇಂಥದ್ದೇ ಎಲ್ಲ ಆಗಿದೆ. ಅದೆಲ್ಲ ದೇಹದ ಮೇಲೆ ಪರಿಣಾಮ ಬೀರೋದ್ರಿಂದ ತುಂಬ ಬೇಗ ಹೆಣ್ಮಕ್ಳು ದೊಡ್ಡವರಾಗ್ತಾ ಇದ್ದಾರೆ. ಈಗ ಇನ್ನು ಹೆಣ್ಮಕ್ಳು ಬೇಗ ಮೆಚೂರ್ ಆಗೋದಕ್ಕೆ ಕಾರಣಗಳೇನು ಅನ್ನೋದನ್ನ ಡಾಕ್ಟರ್ ನಮಗೆ ಹೇಳಿದ್ರು. ಇನ್ನು ಋತುಮತಿ ಆದ ನಂತರ ಪ್ರತಿ ತಿಂಗಳು ನಿಮಗೆಲ್ಲ ಗೊತ್ತಿರುವಂಥದ್ದೇ ಪೀರಿಯಡ್ಸ್ ಟೈಮಲ್ಲಿ ಹೆಚ್ಚಾಗಿ ಬ್ಲೀಡಿಂಗ್ ಆಗುತ್ತೆ ಕೆಲವು ಮಕ್ಕಳಲ್ಲಿ. ಅಂಥ ಸಂದರ್ಭದಲ್ಲಿ ಯಾಕೆ ಆಗುತ್ತೆ ಅಂದರೆ, ಅತಿ ಬೇಗ ಮೆಚೂರ್ ಆಗಿರೋದ್ರಿಂದ ಇದಕ್ಕೆ ಕಾರಣವಾಗತ್ತಾ ಅಥವಾ ಬೇರೆ ಯಾವ ಕಾರಣದಿಂದ ಈ ಬ್ಲೀಡಿಂಗ್ ಅನ್ನೋಂಥದ್ದು ಹೆಚ್ಚಾಗಿ ಆಗತ್ತೆ? ಹೆಚ್ಚಾಗಿ ಬ್ಲೀಡಿಂಗ್ ಹೋದರೆ ನಮ್ಮ ದೇಹದಲ್ಲಿ ಶಕ್ತಿ ಕಡಿಮೆ ಆಗ್ಬಿಡುತ್ತೆ ಅನ್ನೋಂಥದ್ದು ಇದೆ, ಹೌದಾ ಡಾಕ್ಟರ್, ಇದು ನಿಜನಾ?
ಅದೇ ಅದು ಹಾಗೆ ಬೇಗ ಆದ್ರೆ ಖಂಡಿತ ಅದು ದೇಹ ವೀಕ್ ಆಗಿರುತ್ತೆ, ತಡ್ಕೊಳ್ಳಲ್ಲ. ತಿಂಗಳು ಕೆಲವರಿಗೆ 20 ದಿನದಲ್ಲೇ ಬಂದ್ಬಿಡುತ್ತೆ. ಯಾಕಂದ್ರೆ ದೇಹ ಅದನ್ನ ಸರಿಯಾಗಿ, ಈಗ ಹಾರ್ಮೋನಲ್ ಬದಲಾವಣೆ, ಈಗ ಫಸ್ಟ್ ಪೀರಿಯಡ್ಸ್ ಆದಾಗ ಶರೀರದಲ್ಲಿ ಒಂದು ರೀತಿ ಹಾರ್ಮೋನ್ ಬದಲಾವಣೆ ಇರುತ್ತೆ, ಅದಾದ್ಮೇಲೆ ಆ ಥರ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಆ ಥರ ಬದಲಾವಣೆ ಆಗುತ್ತೆ. ಈ ಚಿಕ್ಕ ಮಕ್ಕಳ ದೇಹದಲ್ಲಿ ಅಷ್ಟೊಂದು ಅವರಲ್ಲಿ ಬೆಳವಣಿಗೆ, ಅಂಗಗಳ ಬೆಳವಣಿಗೆ ಆಗಿರಲ್ಲ. ಹಾಗಾಗಿ ಅದೆಲ್ಲ ಬದಲಾವಣೆ ಸರಿಯಾಗಿ ಆಗಲ್ಲ. ಮತ್ತೊಂದು ಕಡೆ ಅವಕ್ಕೂ ಪಾಪ ಟೆನ್ಷನ್ ಇರುತ್ತೆ. ಇದರಿಂದ ಹೆಚ್ಚಾಗಿ ಬೇಗ ಆಗಿರೋ ಋತುಮತಿ ಆದವರಿಗೆ ಋತುಸ್ರಾವ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆಗಳು ಹೆಚ್ಚಿದೆ. ಈಗ ಅವರಿಗಂತಲ್ಲ, ತುಂಬ ಅದೇ ಕೆಲವೊಂದು ಸಮಸ್ಯೆಯಲ್ಲಿ ಋತುಸ್ರಾವ ಜಾಸ್ತಿ ಆಗುತ್ತೆ ಟೆನ್ಷನ್ ಜಾಸ್ತಿ ಆದರೆ. ಮತ್ತೆ ಕೆಲವರಿಗೆ ಪ್ರಾಕೃತಿಕವಾಗಿಯೇ ಜಾಸ್ತಿ. ಈಗ ಹೇಳ್ತಾರೆ, ಈಗ 40 ವಯಸ್ಸಿನವರು ಮೆನೋಪಾಸ್ ಟೈಮಲ್ಲೂ ಬರ್ತಾರೆ. ಅವ್ರು ಹೇಳ್ತಾರೆ, ನಾವು ಮುಂಚೆಯಿಂದನೂ ಅಷ್ಟೇ 6-7 ದಿನ ಎಲ್ಲ ಇರ್ತಾ ಇತ್ತು, ಅದು ಅದೇ ಥರ ಕಂಟಿನ್ಯೂ ಆದರೆ ಅದು ವಾಪಸ್ ಸರಿಯಾಗಿ ಆಗುತ್ತೆ. ಒಂದ್ಸಲ ಕಡಿಮೆ ಆಗೋದು, ಒಂದ್ಸಲ ಜಾಸ್ತಿ ಅನ್ಕಂಟ್ರೋಲಬಲ್, ದಿನಕ್ಕೆ 5-6-7 ಪ್ಯಾಡ್ಸ್ ಚೇಂಜ್ ಮಾಡೋದು, ಮತ್ತೆ ಕ್ಲಾಟ್ಸ್ ಬರೋದು, ಆ ಥರ ಆಗಿ ಸುಸ್ತಾದರೆ ಅದು ಒಳ್ಳೇದಲ್ಲ. ಇದು ಪಿತ್ತ ಪ್ರಕೃತಿ. ಆಯುರ್ವೇದದಲ್ಲಿ ನಾವು ಏನು ಹೇಳ್ತೀವಿ, ಯಾವುದು ಸ್ಟ್ಯಾಂಡರ್ಡ್ ಇಲ್ಲ, ಇಷ್ಟು ಈ ಒಂದು ಮಹಿಳೆಗೆ ಇಷ್ಟು ml ಆಗ್ಬೇಕು, ಹಾಗಿಲ್ಲ ಆಯುರ್ವೇದದಲ್ಲಿ. ವಾತ ಪ್ರಕೃತಿ ಅವರಿಗೆ ಸ್ವಲ್ಪ ಕಡಿಮೆನೇ ಆಗುತ್ತೆ, ಶರೀರ ಅವರ ಪ್ರಕೃತಿಯೇ ಹಾಗೆ. ಪಿತ್ತ ಪ್ರಕೃತಿ ಅವ್ರದ್ದು ಹೀಟ್ ಬಾಡಿ ಏನಂತೀವಿ, ನಮ್ಗೆ ತುಂಬಾ ಶರೀರ ಹೀಟ್, ಅವರಿಗೆ ನ್ಯಾಚುರಲ್ ಆಗಿ ಅವರ ಶರೀರದಲ್ಲಿ ಜಾಸ್ತಿ ಒಂದು ಪಿತ್ತ ಜಾಸ್ತಿ ಇರೋದ್ರಿಂದ ಅವರಿಗೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಪುನಃ ಕಫ ಪ್ರಕೃತಿ ಅವರಿಗೆ ಲೇಟಾಗಿ ಆಗೋದು, ಸ್ವಲ್ಪ ಆಗೋದು. ಹಾಗೆ ಪ್ರಕೃತಿ ಪ್ರಕಾರ ಜಾಸ್ತಿ ಆದರೆ ತೊಂದರೆ ಇಲ್ಲ. ಒಂದ್ಸಲ ತುಂಬಾ ಜಾಸ್ತಿ ಕಂಟ್ರೋಲ್ ಆಗಲ್ಲ, ಮತ್ತೆ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಆಗೋದು, ಅದು ಒಳ್ಳೇದಲ್ಲ. ಅದನ್ನ ನಾವು ಚಿಕಿತ್ಸೆ ಕೊಟ್ಟು ಸರಿ ಮಾಡೋದು ಮುಖ್ಯ. ಇನ್ನು ಮ್ಯಾಮ್, ಆ ಟೈಮಲ್ಲಿ ಬ್ಲೀಡಿಂಗ್ ಹೆಚ್ಚಾದರೆ ಏನು ಕಾರಣ ಅಂತ ನಮಗೆ ತಿಳಿಸ್ಕೊಡ್ರಿ. ಇನ್ನು ಆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರುವಂಥದ್ದು ಅಥವಾ ಲೋವರ್ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗುವಂಥದ್ದು, ತೊಡೆ ಭಾಗದಲ್ಲಿ ನೋವು ಬರುವಂಥದ್ದು ಕಾಣಿಸ್ಕೊಳ್ಳುತ್ತೆ, ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಕೆಲವರಲ್ಲಿ. ಇದಕ್ಕೆ ಏನು ಕಾರಣ ಆಗಿದ್ರೆ ಅಂತ? ಅದು ಹಾಗೆ ಲೈಫ್ ಸ್ಟೈಲ್ ಅಂತಾನೆ ಹೇಳ್ಬೋದು. 2 ಥರದ ಹೊಟ್ಟೆ ನೋವು ಇರುತ್ತೆ. ನಾವೇನು ಡಿಸ್ಮೆನೋರಿಯಾ ಅಂತ ಅದಕ್ಕೆ ಹೇಳ್ತಾರೆ. 2 ಥರದ. ಒಂದು ಡಿಸ್ಮೆನೋರಿಯಾ ಅನ್ನೋದು, ಈಗ ಈ ಸೈಕಲ್ದು ಶುರು ಆಗುತ್ತೆ ಅನ್ನೋಕೆ ಒಂದಿನ ಮುಂಚೆನೇ ಹೊಟ್ಟೆ, ಬೆನ್ನು, ಸೊಂಟ ನೋವು ಬರೋದು, ತಲೆ ಸುತ್ತು, ವಾಕರಿಕೆ, ಒಂದೊಂದು ಥರ ಸಮಸ್ಯೆಗಳು. ಅದು ಒಂದು ದಿನ ಬ್ಲೀಡಿಂಗ್ ಆಗ್ತಾ ಆಗ್ತಾ ಫಸ್ಟ್ ಡೇ ಬ್ಲೀಡಿಂಗು, ಸೆಕೆಂಡ್ ಡೇ ಆಗೋಷ್ಟರಲ್ಲಿ ಕಡಿಮೆ ಹಾಕ್ಕೊಂಡು ಹೋಗುತ್ತೆ. ಅದು ಸಾಮಾನ್ಯವಾಗಿ ಸಣ್ಣ ಹೆಣ್ಮಕ್ಳಲ್ಲಿ, ಈಗ ಮೆನಾರ್ಕಿ ಆಗಿ, ಈಗ ದೊಡ್ಡವರಾಗಿ ಸ್ವಲ್ಪ ಒಂದು 14-15 ವರ್ಷದಲ್ಲಿ ಶುರು ಆಗುತ್ತೆ, ಆಮೇಲೆ ಜಾಸ್ತಿ ಹಾಕೊಂಡು ಹೋಗುತ್ತೆ, ಪೇನ್ ಕಿಲ್ಲರ್ ತಗೊಂಡು ಏನೇನೋ ಮಾಡ್ತಾ ಇರ್ತಾರೆ. ಇನ್ನೊಂದು ಥರದ ಇದಿದೆ, ಅದು ಸ್ವಲ್ಪ ಒಳ್ಳೇದಲ್ಲ. ಅದು ಈಗ ಪೀರಿಯಡ್ಸ್ ಆದಾಗ ಸರಿ ಇರ್ತಾರೆ, ಆಮೇಲೆ ಅವರಿಗೆ ಹೊಟ್ಟೆ ನೋವು ಶುರು ಆಗುತ್ತೆ. ಈ ಫೈಬ್ರಾಯ್ಡ್ಸ್ ಇದ್ರೆ, ಏನು ಹೊಟ್ಟೆಲಿ ಗಡ್ಡೆ ಅಂತೀವಲ್ಲ ಅದಿದ್ರೆ, ಮತ್ತೆ ಎಂಡೋಮೆಟ್ರಿಯೋಸಿಸ್ ಅಂತೆಲ್ಲ ಬೇರೆ ಬೇರೆ ಕಾಯಿಲೆಗಳಿರುತ್ತೆ, ಅದೆಲ್ಲ ದೊಡ್ಡವರಲ್ಲಿ ಬರೋದು. ಈಗ 30 ವಯಸ್ಸು ದಾಟಿದ ಮೇಲೆ ಇಂಥ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಈಗಂತೂ ಅದು ತುಂಬ ಸ್ಟ್ರೆಸ್ಸಿಂದ ಬರೋದು, ಲೈಫ್ ಸ್ಟೈಲ್ ಎಲ್ಲ ಅಷ್ಟೇ, ಅದು ಬೇರೆ ಥರ. ಅದಕ್ಕೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಈಗ ಚಿಕ್ಕ ವಯಸ್ಸಿನ ಹೆಣ್ಮಕ್ಳಿಗೆ ಹೊಟ್ಟೆ ನೋವು ಕಾಮನ್ ಆಗಿದೆ, ಅಂಥವ್ರು ತುಂಬ ಜನ ಬರ್ತಾರೆ ನನಗೆ. ಎಕ್ಸಾಮ್ ಟೈಮಲ್ಲಿ ಓದೋಕ್ಕಾಗಲ್ಲ, ಪೇನ್ ಕಿಲ್ಲರ್ ತೊಗೊಂಡ್ರೆ ಸಾಲ್ತಾ ಇಲ್ಲ, 1 ಸಾಲ್ತಾ ಇಲ್ಲ, 2 ಬೇಕಾಗುತ್ತೆ ಅಂತ. ಅಂಥವ್ರಿಗೆ ನಾವು ಜೀವನ ಶೈಲಿ ಬದಲಾವಣೆ ಔಷಧಿ ಕೊಡ್ತೀವಿ. ಮುಖ್ಯವಾಗಿ ಏನಂದ್ರೆ, ಅದು ಆಗೋದು ಆ ಯೂಟ್ರಸ್ ಅಂತ ಏನಿದೆ, ಇದೇನೋ ಪ್ರಾಕೃತಿಕವಾಗಿ ಕಲೆಕ್ಟ್ ಆಗ್ತಾ ಹೋಗುತ್ತೆ ಎಂಡೋಮೆಟ್ರಿಯಮ್ ಅಲ್ಲಿ, ಪೂರ್ತಿಯಲ್ಲಿ ರಕ್ತ ಕಲೆಕ್ಟ್ ಆಗಿ, ಇನ್ನೇನು ಮೆನ್ಸ್ಟ್ರುಯೇಷನ್ ಶುರು ಆದಾಗ ಯೂಟ್ರಸ್ ಕಾಂಟ್ರಾಕ್ಟ್ ಆಗುತ್ತೆ. ಅದು ತನ್ನ ಒಂದು ಕಾಂಟ್ರಾಕ್ಷನ್ ನಿಂದ ಪೂರ್ತಿಯಾಗಿ ಅದನ್ನ ಹೊರಗೆ ಹಾಕುತ್ತೆ. ಫಸ್ಟ್ ಡೇ ಸ್ವಲ್ಪ, ಸೆಕೆಂಡ್, ಹಾಗೆ ಹೋಗ್ತಾ ಹೋಗುತ್ತೆ. ಈಗಿನ ಹೆಣ್ಮಕ್ಳಲ್ಲಿ ಏನಾಗಿದೆ, ಕೂತ್ಕೊಳ್ತಾರೆ, ಒಂದು ಕುರ್ಚಿಲಿ ಕೂತ್ಕೊಂಡು ಓದ್ತಾರೆ, ಇಲ್ಲ ಕಾಲೇಜು ಶಾಲೆಗಳಲ್ಲಿ ಕೂತ್ಕೋತಾರೆ, ಕೆಳಗೆ ಕೂತ್ಕೊಳ್ಳೋದೇ ಇಲ್ಲ, ಮತ್ತೆ ಎಕ್ಸಸೈಸ್ ಇಲ್ಲ. ಹಿಂದೆ ಕೇಳಲೇ ಇಲ್ಲ. ನಮ್ಮ ಹಿರಿಯರ ಕಾಲದಲ್ಲಿ ನಾವೇ ಸ್ವಲ್ಪ ಹೊಟ್ಟೆ ನೋವೆಲ್ಲ ಅಂದ್ರೆ ಅದೆಲ್ಲಿಂದ ಬಂತು ಅಂತ ಯಾಕಂದ್ರೆ ಅವ್ರ ಜೀವನ ಶೈಲಿ ಹಾಗೆ. ಸೊಂಟ ಗಟ್ಟಿಯಾಗಿತ್ತು. ಒಂದು ತುಂಬಾ ಮಕ್ಕಳು ಹೆರೋರು 16 ವಯಸ್ಸಿಗೆ ಹೆರಕ್ಕೆ ಶುರು ಮಾಡ್ತಿದ್ರು. ಅದು ಪ್ರಕೃತಿ. ಈಗ ನಾವು ನಗ್ತೀವಿ, ಏನು ಅಷ್ಟು ಬೇಗನಾ ಅಂತ, ಆದ್ರೆ ಪ್ರಾಕೃತಿಕವಾಗಿ ಆಕೆ ರೆಡಿ ಆದ್ಲು ಅಂತ ಅರ್ಥ ಅಲ್ವಾ. ಸೊ ಅದ್ರಿಂದ ಅವ್ರಿಗೆ ಏನೂ ಆಗ್ತಿರ್ಲಿಲ್ಲ. ಮತ್ತೆ ಕೆಳಗ್ ಕುತ್ಕೊಂಡು ಹೇಳ್ಬೇಕು. ನಾವೆಲ್ರಿಗೂ ಹಾಗೆ ಹೇಳೋದು. ಅಂತ ಹೆಣ್ಮಕ್ಳು ಬಂದ್ರೆ ಒಂದು ಚೆನ್ನಾಗಿ ಹೊಟ್ಟೆಗೆ, ಸೊಂಟಕ್ಕೆ, ಮೈಗೆಲ್ಲ ಎಣ್ಣೆ ಹಚ್ಕೊಂಡು, ಅಟ್ಲೀಸ್ಟ್ ಶನಿವಾರ ಭಾನುವಾರ ಯಾವಾಗ ರಜೆ ಇದೆ ಅವತ್ತು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಅಂತೀವಿ. ಮತ್ತೆ ಕೆಳಗ್ ಕೂತು ಎಳ್ಳಿ. ಮತ್ತೆ ಬದ್ಧ ಕೋನಾಸನ ಅಂತ ಏನು ಆಸನ ಯೋಗಾಸನದಲ್ಲಿ ಹೇಳಿದ್ದಾರೆ, ಅದು ಕಾಲುಗಳನ್ನ ಮಡಿಸ್ಕೊಂಡು, ಮತ್ತೆ ಬಟರ್ಫ್ಲೈ ಎಕ್ಸಸೈಸ್ ಅಂತ ಕಾಲುಗಳನ್ನ ಮಡಿಸಿ ಫ್ಲಾಪ್ ಅಂತ ಈಗ ಇದು ಮಾಡ್ತೀವಲ್ಲ, ಆವಾಗ ಏನಾಗುತ್ತೆ, ಸೊಂಟದ ಸುತ್ತಮುತ್ತ ರಿಲ್ಯಾಕ್ಸ್ ಆಗುತ್ತೆ. ಇವಾಗ ಏನಾಗ್ತಿದೆ, ಗ್ಯಾಸ್ ತುಂಬಿಟ್ಟಿರುತ್ತೆ ಅವರಿಗೆ, ಒಂದು ಜೀರ್ಣಶಕ್ತಿ ಸರಿ ಇರಲ್ಲ, ಯಾವಾಗ್ಲೋ ಊಟ ಮಾಡ್ತಾರೆ, ಏನಾದ್ರೂ ತಿಂತಾರೆ, ಒಂದು ಆಹಾರ ಮತ್ತೆ ನ್ಯೂಟ್ರಿಷನ್ ಅಂತ ಏನೇನೋ ತಿಂತಾರೆ, ಅದು ಜೀರ್ಣನೇ ಆಗಿರಲ್ಲ ಅವರಿಗೆ. ಈಗ ಒಳ್ಳೇದು ಅಂತ ಮುಂಚೆ ಊಟ ಪಾಪ ಸರಿಯಾಗಿ ತಿಂತಿರ್ಲಿಲ್ಲ ಅಂತ ಸಮಸ್ಯೆ ಆದ್ರೆ, ಈಗ ಜಾಸ್ತಿ ಒಳ್ಳೆ ತಿನ್ನೋದು, ಆ ಸಮಸ್ಯೆ ಜಾಸ್ತಿ. ತಿನ್ಬೇಕು ಒಳ್ಳೇದು ಅಂತ. ಎಕ್ಸಸೈಸ್ ಮಾಡದೆ ತಿಂದ್ರೆ ಅದು ಸಮಸ್ಯೆ. ಎಕ್ಸಸೈಸ್ ಸರಿಯಾಗಿ ಮಾಡ್ಬೇಕು. ಬಟರ್ಫ್ಲೈ ಎಕ್ಸಸೈಸ್, ಬದ್ಧಕೋನಾಸನ, ಸೂರ್ಯ ನಮಸ್ಕಾರ ಇವೆಲ್ಲ ಮಾಡ್ಕೊಂಡು, ಪೀರಿಯಡ್ಸ್ ಹತ್ರ ಬಂತು ಅನ್ನಾಗ ಸ್ವಲ್ಪ ಜೀರಿಗೆನ
ಅದನ್ನ ತುಪ್ಪದಲ್ಲಿ ಹುರಿದು ಬಿಟ್ಟು ನೀರಲ್ಲಿ ಕುದಿಸಿ ಕಷಾಯ ಮಾಡ್ಕೊಂಡು ಕುಡಿಬೇಕು ಹತ್ರ ಬಂದ್ಮೇಲೆ. ಅದೇನಾಗುತ್ತೆ, ಗ್ಯಾಸ್ ಕ್ಲಿಯರ್ ಆಗುತ್ತೆ. ಆಗ ಹತ್ರ ಬಂದಾಗ ಈ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಮತ್ತೆ ಹೊಟ್ಟೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕು. ಇದರಿಂದ ಚಿಕ್ಕ ಹುಡುಗಿರಲ್ಲಿ ಬರೋ ಹೊಟ್ಟೆ ನೋವು ಸಮಸ್ಯೆ ಸರಿ. ಅದು ಹತ್ರ ಬಂದಾಗ ಮಾತ್ರ ಎಕ್ಸರ್ಸೈಸ್ ಮಾಡೋದಲ್ಲ, ಆ ಟೈಮಲ್ಲಿ ಜಾಸ್ತಿ ಮಾಡಬಾರ್ದು, ದಿನಾ ಮಾಡಬೇಕು. ಆವಾಗ ರೆಸ್ಟ್ ತಗೊಳ್ಬೇಕು. ಆವಾಗ ಹತ್ರ ಬಂತು ಇನ್ನೇನು ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅನ್ನೋ ತರ ಜಾಸ್ತಿ ಮಾಡಿದ್ರೆ ಇನ್ನೂ ಜಾಸ್ತಿ ಕ್ರಾಂಪ್ಸ್ ತರ ಬಂದ್ಬಿಡುತ್ತೆ. ಮೊದ್ಲಿಂದ ಅವರು ಆಹಾರದಲ್ಲಿ ತುಪ್ಪ ಸೇವನೆ ಮಾಡಬೇಕು. ಹೆದರ್ಕೊಂಡು ಇವಾಗ ಒಂದೋ ಎಕ್ಸ್ಟ್ರೀಮ್, ಒಂದೋ ಏನೂ ತಿಂದೆ ಒಣಕೊಂಡಿದ್ದಾರೆ, ಒಂದು ಸಿಕ್ಕಿದ್ದೆಲ್ಲ ತಿಂತಿದ್ದಾರೆ. ಅದು ಎರಡರ ಮಧ್ಯ ಇದ್ಕೊಂಡು ಎಷ್ಟು ಬೇಕೋ ಅಷ್ಟು ಊಟ, ತುಪ್ಪ ಹಾಕೊಂಡು ಚೆನ್ನಾಗಿ ಒಳ್ಳೆ ಹಳೆ ಕಾಲದ ಊಟ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ಕೊಂಡು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಇದ್ರೆ ಹೆಣ್ಮಕ್ಳು ಮತ್ತೆ ರಿಲ್ಯಾಕ್ಸ್, ಟೆನ್ಷನ್, ಎಕ್ಸಾಮ್ ಟೆನ್ಷನ್ ಇಂದನೂ ಜಾಸ್ತಿ ಆಗುತ್ತೆ. ನಿದ್ದೆ ಸರಿಯಾಗಿ ಮಾಡಬೇಕು. ಇದೆಲ್ಲ ಮಾಡ್ಕೊಂಡಿದ್ರೆ ಆ ಹೊಟ್ಟೆ ನೋವು ತಡಿಬಹುದು ಹೆಣ್ಮಕ್ಳಲ್ಲಿ ಬರ್ದೇ ಇರೋ ತರ. ಆದ್ರೂ ಒಂದ್ಸಲ ಮತ್ತು ಕಮ್ಮಿ ಆಗಿಲ್ಲ ಅಂದ್ರೆ ವೈದ್ಯರ ಹತ್ರ ಹೋಗೋದು, ಸ್ಕ್ಯಾನಿಂಗ್ ಅದು ಮಾಡಿಸ್ಬಾರ್ದು ಅಂತ ನಾನು ಹೇಳಲ್ಲ, ಇದ್ರಲ್ಲೇ ಸರಿಯಾಗುತ್ತಾ ಅಂತ ನೋಡ್ಬೇಕು. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಋತುಮತಿ ಅಂದರೆ ಹೆಣ್ಣು ಋತುಮತಿ ಆದಾಗಿನಿಂದ ಹಿಡಿದು ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಮಂತ್ಲಿ ಪೀರಿಯಡ್ಸ್ ಅತಿ ಬೇಗವಾಗಿ ಆಗುವಂಥದ್ದು ಅಥವಾ ಮೆಚೂರ್ ಆಗುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಬೇಗ ಅಂದರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಆಗ್ತಾ ಇದ್ದಾರೆ. ಇದರಿಂದ ಏನಾದರೂ ಸಮಸ್ಯೆಗಳನ್ನು ನಾವು ಬರ್ಮಾಡ್ಕೊಳ್ತೀವ ಅನ್ನೋದ್ರ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಇನ್ನು ಮಂತ್ಲಿ ಪೀರಿಯಡ್ಸ್ ಅನ್ನೋದು 28 ದಿನಕ್ಕೆ ಒಮ್ಮೆ ಆಗಬೇಕು ಅನ್ನೋಂಥದ್ದು ಇದೆ. ಸೊ ಕೆಲವರು ಅತಿ ಬೇಗವಾಗಿ ಬೇಗ ಹಾಕ್ತಾರೆ, ಅಥವಾ 2 ತಿಂಗಳಿಗೆ ಒಂದ್ಸಲಿ ಆಗುವಂಥದ್ದು, 3 ತಿಂಗಳಿಗೆ ಒಂದ್ಸಲಿ ಆಗುವಂಥದ್ದು ನೋಡಿದ್ದೀವಿ. ಸೊ ಯಾಕೆ ಇದಕ್ಕೆ ಏನಾದರೂ ಸ್ವಲ್ಪ ಲೈಫ್ ಸ್ಟೈಲಲ್ಲಿ ಬದಲಾವಣೆ ಮಾಡ್ಕೊಳೋದ್ರಿಂದ ಇದಕ್ಕೆ ಏನಾದರೂ ಉಪಾಯಗಳಿದೆಯಾ ಅಂತ? ಹೌದು, ಅದೇ 28 ದಿನ ಅನ್ನೋದು ಏನು ಬಂದಿದೆ ಆವ್ರೇಜ್, ಅದು 28 ಬುಕ್ಕಲ್ಲಿ ಬರ್ದಿದ್ದಾರೆ. ಯಾರು 28ಕ್ಕೆ ಬಹಳ ಕಮ್ಮಿ ಜನ ಅಷ್ಟು ಕರೆಕ್ಟ್ ಆಗಕ್ಕಾಗಲ್ಲ. ಕೆಲವರಿಗೆ 34 ದಿನ, 35, ಪ್ರತಿ ತಿಂಗಳು ಅಷ್ಟು ದಿನದಲ್ಲಿ ಆಗ್ಬೇಕು. ಕೆಲವರು 23 ದಿನ ಪ್ರತಿ ತಿಂಗಳು ನಾರ್ಮಲ್, ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಅದು ಪಿತ್ತ ಪ್ರಕೃತಿ ಅನ್ನಲ್ಲ, ಅವ್ರಿಗೆ ಸ್ವಲ್ಪ ಬೇಗ ಬೇಗ ಆಗ್ತಾ ಇರುತ್ತೆ. ಈ ಕಫ ಪ್ರಕೃತಿಯವರಿಗೆ 40 ದಿನನೇ ನಾರ್ಮಲ್. ಅಂದ್ರೆ ಪ್ರತಿ ತಿಂಗಳು 38ರಿಂದ 40 ದಿನದೊಳಗೆ ಅವ್ರಿಗೆ ಬರಬೇಕು. 1 ತಿಂಗಳು 40 ದಿನ, 1 ತಿಂಗಳು 20 ದಿನ ಆದ್ರೆ ಅದು ಒಳ್ಳೇದಲ್ಲ, ಅದು ಇರ್ರೆಗ್ಯುಲರ್ ಸೈಕಲ್ ಅಂತ. ಹಾಗೆ ಕರೆಕ್ಟ್ ಸೈಕಲ್ ಕರೆಕ್ಷನ್ ಅಂತ ಹೇಳ್ತೀವಲ್ಲ, ಅದು ಫಸ್ಟ್ ಸರಿ ಹೋಗ್ಬೇಕು. ಈಸಿಯಾಗಿ ಬ್ಲೀಡಿಂಗ್ ಆಗಬೇಕು. ಹೆಚ್ಚಾಗಿ ಆಗ್ತಿದೆ, ಬೇಗ ಬೇಗ ಆಗ್ತಿದೆ ಅಂದ್ರೆ ದೂರ ಮಾಡ್ಲಿಕ್ಕೆ ಅದೇ ಕೆಲವೊಂದು ಎಕ್ಸರ್ಸೈಸ್, ಮತ್ತೆ ತಂಪ್ ಮಾಡ್ಕೋಬೇಕು. ಹೀಟ್ ಜಾಸ್ತಿ ಆದ್ರೆ ಶರೀರದಲ್ಲಿ ಬೇಗ ಬೇಗ ಪಿತ್ತ ಜಾಸ್ತಿ ಆಯ್ತು ಅಂತೀವಿ ನಾವು. ಪಿತ್ತದ ಶರೀರ ಆದವರಿಗೆ ತಂಪು ಎಳ್ನೀರು ಕುಡಿತಾ ಇರ್ಬೇಕು ಆಗಾಗ. ಮತ್ತೆ ಗಸಗಸೆ ಪಾಯಸ ಸ್ವಲ್ಪ ತಿನ್ಬೇಕು ಆಗ ಮಧ್ಯ ಮಧ್ಯ. ಮತ್ತೆ ಹೆಸರು ಬೇಳೆ ಅವೆಲ್ಲ ಶರೀರನ ತಂಪಾಗಿಟ್ಟಿರುತ್ತೆ. ಮತ್ತೆ ಯಾವಾಗ ಅಂದ್ರೆ ಅವ್ರ ಜೀವನ ಶೈಲಿಯಲ್ಲಿ ನೋಡ್ಬೇಕು, ಓದೋದು ಯಾವಾಗ್ಲೋ ಓದೋದು, ಮಧ್ಯರಾತ್ರಿ ಎಲ್ಲ ಓದ್ತಿರ್ತಾರೆ, ಬೆಳಿಗ್ಗೆ ನಿದ್ದೆ ಮಾಡ್ತಾ ಇರ್ತಾರೆ. ಅದಕ್ಕಿಂತ ಸ್ವಲ್ಪ ಅದನ್ನ ಬೆಳಿಗ್ಗೆ ಬೇಗ ಎದ್ದು ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಓದೋದು, ರಾತ್ರಿ ರೆಸ್ಟ್ ಮಾಡೋದು ಮಾಡ್ಕೊಂಡು ಆ ನಿದ್ರೆ ಸೈಕಲ್ ಸರಿ ಮಾಡ್ಕೋಬೇಕು. ಸ್ವಲ್ಪ ಶರೀರ ತಂಪು ಮಾಡ್ಕೊಂಡು ಬೂತ್ ಕುಂಬಳಕಾಯಿ ಅದ್ರದ್ದು ಜ್ಯೂಸ್ ತರ ಮಾಡ್ಕೊಂಡು ಕುಡಿದ್ರೇನು ಬ್ಲೀಡಿಂಗ್ ಜಾಸ್ತಿ ಇದ್ರೇನು ಕಡಿಮೆ ಆಗುತ್ತೆ ಅದು. ಮತ್ತೆ ಸೈಕಲ್ ಸ್ವಲ್ಪ ದೂರ ಮಾಡ್ಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಆತರ ದೂರ ಇರೋ ಸೈಕಲ್ ಹತ್ರ ಅಂದ್ರೆ ಈಗ ಒಂದ್ಸಲ 30 40 50 ಆಗ್ತಾನೆ ಇಲ್ಲ, ಅದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಅದು ಹಾರ್ಮೋನಲ್ ಬದಲಾವಣೆ ತುಂಬಾ ಜಾಸ್ತಿ ಆಗಿದೆ. ಈಗ ಗಡ್ಡ ಮೀಸೆ ತರ ಎಲ್ಲ ಬರ್ತಾ ಇದೆ. ಯಾಕಂದ್ರೆ ಸ್ತ್ರೀಯರ ಹಾರ್ಮೋನ್ ಕಡಿಮೆ ಆಗ್ತಾ ಇದೆ, ಗಂಡಸರ ಹಾರ್ಮೋನ್ ಜಾಸ್ತಿ ಆಗ್ತಾ ಇದೆ. ಅದು ಒಂದು ಸ್ಟ್ರೆಸ್ ಇಂದ. ಲಿವರ್ ಮೇಲೆ ಈಗ ತಿನ್ನೋ ಆಹಾರ ನೋಡಿ, ಒಂದು ಅಕ್ಕಿಗೂ ಎಷ್ಟು ಸ್ಪ್ರೇ ಮಾಡಿರ್ತಾರೆ ನಮ್ಗೆ ಗೊತ್ತಿರಲ್ಲ. ಪ್ರತಿ ಆಹಾರನೂ ಅದರಲ್ಲಿ ಇದಿರುತ್ತೆ. ಲಿವರ್ ಏನಾಗುತ್ತೆ, ಆಹಾರವನ್ನ ಅದು ಬಂದಿರೋ ಶರೀರಕ್ಕೆ ಬಂದಿರೋ ಆಹಾರನ ಅದು ಕ್ಲೀನ್ ಮಾಡೋದು ಅದ್ರ ಕೆಲಸ. ಆ ವಿಷನ ಕ್ಲೀನ್ ಮಾಡ್ತಾ 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 ಈಗ ಫ್ಯಾಟಿ ಲಿವರ್ ಆಗ್ಬಿಡು. ಅದಕ್ಕಾಗಲ್ಲ, ಒಂದ್ ಲೆವೆಲ್ ಆದ್ಮೇಲೆ ಅದು ಸುಮ್ಮನೆ ಆಗ್ಬಿಟ್ಟು ಹಾಳಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ಸರಿ ಮಾಡ್ಕೊಳಕ್ಕೆ ಹೊಟ್ಟೆ ಕ್ಲೀನ್ ಹಿಂದೆ ಮಾಡ್ತಾ ಇದ್ರು, ಅಜ್ಜಿಗೆ ಎಲ್ಲ ಗೊತ್ತಿರುತ್ತೆ. ತಿಂಗಳಿಗೊಂದ್ಸಲ ಹರಳೆಣ್ಣೆ ಕೊಡೋರು. ಆತರ ಏನಾದ್ರೂ ತಗೊಂಡು, ಈಗ ನಾವಂದ್ರೆ ಚಿಕಿತ್ಸೆ ಕೊಡ್ತೀವಿ, ಚಿಕಿತ್ಸೆ ತಗೊಳ್ದೇ ಇರೋರು ಮನೇಲೆ 1 ತಿಂಗಳು 2 ತಿಂಗಳಿಗೆ ಒಂದ್ಸಲ ಅವ್ರವ್ರ ದೇಹ ಪ್ರಕೃತಿ, ಅವರ ಹಸಿವು ಜೀರ್ಣಶಕ್ತಿ ಪ್ರಕಾರ ಒಂದು 15-20 ml ಅಥವಾ ಒಂದು 3-4 ಚಮಚ ಒಳ್ಳೆ ಎಡಿಬಲ್ ಅಂತ ಏನು ಹರಳೆಣ್ಣೆ ಬರುತ್ತೆ, ಅದನ್ನ ಕುಡಿದ್ಬಿಟ್ಟು ಬಿಸಿನೀರು ಕುಡಿದು ಬೆಳಿಗ್ಗೆ ಭಾನುವಾರ ಯಾವತ್ತು ರಜೆ ಇರುತ್ತೆ ಬೇಗ ತಗೊಂಡ್ಬಿಟ್ಟು ವೆಯ್ಟ್ ಮಾಡಿದ್ರೆ 1-2 ಗಂಟೆಲಿ ಲೂಸ್ ಮೋಷನ್ ಶುರು ಆಗುತ್ತೆ. ಒಂದು ಅಷ್ಟು ಹೊತ್ತು ಇದಾಗಕ್ ಬಿಡ್ಬೇಕು. ಒಂದು 5-6 ಸಲ 7 ಸಲ ಚೆನ್ನಾಗಿ ಭೇದಿ ಆಗಕ್ ಬಿಡ್ಬೇಕು. ಅದು ಏನೀಗ ಗಾಡಿ ಚೆನ್ನಾಗಿ ಸರ್ವಿಸ್ ಮಾಡಿಸ್ತೀವಿ, ಇಷ್ಟು 3 ತಿಂಗಳಾಯ್ತು ಗಾಡಿ ಸ್ಕೂಟರ್ ಸರ್ವಿಸ್ ಆಗ್ಬೇಕು, ಕಾರ್ ಸರ್ವಿಸ್, ಅದೇ ರೀತಿ ಶರೀರ ಶುದ್ಧಿ ಆಗಕ್ಕೆ ಈ ರೀತಿ ಮಾಡ್ಕೊಂತು ಅಂದ್ರೆ ಹೊಟ್ಟೆ ಕ್ಲೀನ್ ಆಗುತ್ತೆ, ಲಿವರ್ ಕಾಪಾಡ್ಕೋಬಹುದು. ಆವಾಗ ಅವ್ರದ್ದು ಇರೆಗ್ಯುಲರ್ ಪೀರಿಯಡ್ಸ್, ಹಾರ್ಮೋನಲ್ ಬದಲಾವಣೆ ಏನಿದೆ ಅದನ್ನ ಅದರಲ್ಲಿ ಸರಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಡಾಕ್ಟರ್ ನಮಗೆ ನೀಡ್ತಾ ಇದ್ದಾರೆ. ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.